ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಮನೆ ಜನ ಒಂದು ಜೋಡಿಗೆ ಸೇರಿಕೊಂಡು ನಾಮಿನೇಟ್ ಮಾಡ್ತಾ ಇದ್ದಾರೆ, ಅಂದರೆ ಡೈರೆಕ್ಟ್ ನಾಮಿನೇಷನು. ಸೊ ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಡು ಬನ್ನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಗೈಸ್, ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಡೈರೆಕ್ಟ್ ನಾಮಿನೇಷನ್, ಒಂದು ಜೋಡಿನ ಡೈರೆಕ್ಟ್ ನಾಮಿನೇಷನ್ ಮಾಡಬೇಕು ಅಂತ ಬಂದಿರುತ್ತೆ. ಸೊ ಅದರಲ್ಲಿ ನನ್ನ ಪ್ರಕಾರ ಈಗ ಜಾಸ್ತಿ ಬಂದಿರೋದು ಮೇ ಬಿ ಗೋಲ್ಡ್ ಸುರೇಶ್ ಅವ್ರಿಗೆ, ಹಾಗೆ ಅನುಷಾ ಅವ್ರಿಗೆ ಬಂದಿರುತ್ತೆ ಅಂತ ಅನ್ಕೊಂತೀನಿ. ಯಾಕಂತಂದರೆ ಎಲ್ಲರೂ ಕೂಡ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಮೇನ್ ಥಿಂಗ್ ಅನುಷಾ ವಿರುದ್ಧ ಮಾತಾಡಬೇಕು ಅಂತ ಅವ್ರ ತಲೆಯಲ್ಲಿರಲ್ಲ. ಬಟ್ ಅಲ್ಲಿ ಗೋಲ್ಡ್ ಸುರೇಶ್ ಅವ್ರು ಇರೋದ್ರಿಂದ, ಇವ್ರ ಜೋಡಿಯಾಗಿ ಅನುಷಾ ಅವ್ರು ಸಿಕ್ಕಿರೋದ್ರಿಂದ ಅನ್ಫಾರ್ಚುನೇಟ್ಲಿ ಅವ್ರನ್ನೇ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಮನೆಯಲ್ಲಿ ಗೊತ್ತಿರೋ ಹಾಗೆ ಗೋಲ್ಡ್ ಸುರೇಶ್ ಅವರ ನಡವಳಿಕೆ ಆಗಿರ್ಬೋದು, ತುಂಬ ಜನಕ್ಕೆ ಅಸಮಾಧಾನಗಳಿದೆ. ಸೊ ಅದನ್ನು ಒಂದು ತಲೆಯಲ್ಲಿ ಇಟ್ಕೊಂಡು ಕೊಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಇವ್ರಿಗೆ ಕೊಡ್ತಾರೋ ಅಂತ, ಅನುಷಾ ಅವ್ರಿಗೆ ಕೊಡ್ತಾರೋ ಅಂತ ರೀಸನ್ ಬಿಲ್ಕುಲ್ ಸರಿ ಇಲ್ಲ. ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅಂತ ಮೋಕ್ಷಿತ್ ಅವ್ರು ಹೇಳ್ತಾರೆ. ಸೊ ಮೋಕ್ಷಿತ್ ಅವ್ರ ಕಡೆಯಿಂದನೂ ಎಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಇವರು ಕೂಡ ಕ್ವಶನ್ಸ್ ಮಾಡ್ತಾರೆ, ಯಾರು ಅನುಷಾ ಅವರು. ಆ್ಯಂಡ್ ಗೌತಮಿ ಅವರು ಹೇಳ್ತಾರೆ, ಅವರು ಒಂದು ಕೆಲವೊಂದು ರೀಸನ್ಸ್ನ ಕೊಡ್ತಾರೆ. ಆ್ಯಂಡ್ ಗೌತಮಿ ಅವರು ಹೇಳ್ತಾರೆ, ನೀವು ಕೂಡ ಫೇಕ್ ಅಂತ ಅನ್ಸುತ್ತೆ ಅಂತ ಡೈರೆಕ್ಟ್ ಹೇಳೋದೇ ಅಂತಂದರೆ, ನನ್ನ ಮುಂದೆನೇ ಬಂದು ನಿಮ್ಮ ನಗು ಚೆನ್ನಾಗಿದೆ ಅಂತ ಹೇಳ್ತೀರಾ, ಮತ್ತು ಇನ್ನೊಂದು ಕಡೆ ಬಂದ್ಬಿಟ್ಟು ನೀವು ಫೇಕ್ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ಹೌದು, ಇರೋದು ಹೇಳಿದ್ದೀನಿ, ಫೇಕ್ ಅಂತ ಕಾಣಿಸ್ತದೆ, ಅದಕ್ಕೆ ಫೇಕ್ ಅಂತ ಕೊಟ್ಟಿದ್ದೀನಿ ಅಂತ ಅನುಷಾ ಅವ್ರು ಹೇಳ್ತಾರೆ. ಇಲ್ಲ, ಆ್ಯಕ್ಚುಲಿ ಇದು ನನಗೂ ಡೌಟ್ ಇತ್ತು. ಬಟ್ ಈಗ ತುಂಬ ಜನ ಔಟ್ಸೈಡಲ್ಲಿ ನೋಡೋರ್ಗೂ ಮಾತ್ರ ಅದು ಫೇಕ್ ಅನ್ನಿಸ್ತಾ ಇದೆಯಾ ಅಂತ ಅನ್ನಿಸ್ತು. ಬಟ್ ಒಳಗಡೆ ಇರೋರ್ಗೂ ಅನಿಸಿದೆ ಅಂತಂದರೆ ಮೇ ಬಿ ಇದೆಲ್ಲ ಒಂದು ಕ್ವಶನ್ಸ್ ಮೂಡುತ್ತೆ ಗೈಸ್. ಆ್ಯಕ್ಚುಲಿ ತುಂಬ ಜನ ಗೌತಮಿ ಫ್ಯಾನ್ಸ್ಗಳು ಕೂಡ ಇರ್ತೀರಾ. ಆ್ಯಂಡ್ ಅವ್ರಿಗೂ ಕೂಡ ಅವರು ನ್ಯಾಚುರಲ್ ಆಗಿ ನಡ್ಕೊಳ್ತಲ್ಲ ಅಂತ ಎಷ್ಟೋ ಬಾರಿ ಅನಿಸುತ್ತೆ. ಅವರು ಆಮೇಲೆ ಮಾತುಕತೆ ಆಗಿರ್ಬೋದು, ಏನೋ ಒಂಥರ ಸ್ಪಷ್ಟತೆಯಲ್ಲಿ ಮಾತಾಡೋಕೆ ಹೋಗ್ತಾರೆ. ಅದು ಸ್ಪಷ್ಟತೆ ಬೇಕಾಗಿರೋದು ಮನೆಯಲ್ಲಿ, ಬಿಗ್ ಬಾಸ್ ಮನೆ ಒಳಗಡೆ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ಇಲ್ಲ ಒಂದು ಕಡೆ ಸ್ಟೇಜ್ ಮೇಲೆ ಇದ್ದಾಗ ಆ ಸ್ಪಷ್ಟತೆ ಬರ್ಬೋದು. ಬಟ್ ಮನೆ ಒಳಗಡೆ ಇದ್ದಾಗ ನ್ಯಾಚುರಲ್ ಆಗಿ ಹೆಂಗಿರ್ತಾರೋ ಆ ರೀತಿ ಇದ್ದರೆ ನಮಗೂ ಕೂಡ ಕನೆಕ್ಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀವಿ. ಆ್ಯಂಡ್ ಗೈಸ್, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಗೌತಮಿ ಅವರು ಫೇಕಾ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಧರ್ಮ ಕೀರ್ತಿರಾಜ್ ಕೂಡ ಅನುಷಾ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಲೈಕ್ ಮನೆಯಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟು ಕಮ್ಮಿ ಇದೆ ಅಂತ ಅಂತಾರೆ. ಸೊ ಇವರು ಅದಕ್ಕೆ ರೊಚ್ಕೆ ದೂಡ್ತಾರೆ ಅಂತ ಹೇಳ್ಬೋದು. ನಿಮ್ಮ ಇನ್ವಾಲ್ವ್ಮೆಂಟ್ ಮನೇಲಿ ಏನಿದೆ ಅಂತ ಅಂದಾಗ, ಅದಕ್ಕೆ ಅವ್ರು ಬೇಜಾರಲ್ಲಿ, ಸೊ ಅದಕ್ಕೆ ಅಂತಾರೆ ಮನೆಯಲ್ಲ ನಾಲಾಯಕ್ ನನ್ನ ಮಗ ಅಂತ ನನಗೆ ಕೊಟ್ಟಿರೋದು ಅಂತ ಹೇಳ್ತಾರೆ. ಅಂದರೆ ಈಗ ಏನಾಗಿದೆ, ಜುಗಲ್ಬಂದಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಅಂದರೆ ಅನುಷಾ ಮೇಲೆ ಅವ್ರಿಗೆ ಹೇಳೋ ಯಾವುದೇ ಮನಸ್ಸಿರಲಿಲ್ಲ ಅಂತ ಅನ್ಕೋತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಕೊಡಲೇಬೇಕು, ಅವರು ಕೂಡ ಸೇಫ್ ಆಗಬೇಕು. ಕೊಟ್ಟಿದ್ದಾರೆ. ಬಟ್ ಅನುಷಾ ಅವ್ರು ರಿಟರ್ನ್ ಕ್ವಶನ್ ಸಕ್ಕದಾಗ ಕೊಟ್ಟಿರೋದು ಎಲ್ಲರಿಗೂ, ಇನ್ಕ್ಲೂಡಿಂಗ್ ಮೋಕ್ಷಿತ್ ಅವ್ರಿಗೂ. ನೀವೇನು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀರಾ, ನೀವೆಲ್ಲಿ ಮನೇಲಿ ಕಾಣಿಸ್ಕೊತಾ ಇದ್ದೀರಾ. ಆ್ಯಂಡ್ ಮೂರನೇದಾಗಿ ಬಂದ್ಬಿಟ್ಟು ಗೌತಮಿ ಅವರು, ನಿಮ್ಮ ನೋಡಿದ್ರೆ ನನಗೆ ಫೇಕ್ ಅಂತ ಅನ್ಸುತ್ತೆ, ನಾನು ಮಕ್ಕ ಕೊಡ್ದಂಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಮೂರನೇದಾಗಿ ಧರ್ಮ ಕೀರ್ತಿರಾಜ್ ಅವ್ರಿಗೆ, ನೀವೆಷ್ಟು ಕಾಣಿಸ್ಕೊತಾ ಇದ್ದೀರಾ ಮನೆಯಲ್ಲಿ, ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಾ ಮನೆಯಲ್ಲಿ, ಎಷ್ಟು ಎಕ್ಸ್ಪ್ರೆಷನ್ ತೋರಿಸಿದ್ದೀರಾ ಅಂತ ಡೈರೆಕ್ಟ್ ಕ್ವಶನ್ಸ್ಗಳು ಕೇಳ್ತಾರೆ. ಅವ್ರು ಏನು ಕೊಟ್ಟಿದ್ರು ಅವ್ರಿಗೆ ರಿಟರ್ನ್ ತಿರ್ಕೊಂಡು ಕೊಟ್ಟಿದ್ದಾರೆ. ನನಗೆಲ್ಲೋ ಅವ್ರ ಕಡೆ ವ್ಯಾಲಿಡ್ ಅಂತ ಅನ್ನಿಸ್ತು. ಯಾಕಂದ್ರೆ ಈ ಮೋಕ್ಷಿತ್ ಅವ್ರು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಂದರೆ ಅವ್ರು ಇನ್ ದ ಸೆನ್ಸ್ ಸಿಂಗಿಂಗಲ್ಲಿ ಅದರಲ್ಲೆಲ್ಲ ಇದ್ದಾರೆ. ಬಟ್ ಗೌತಮಿ ಅವ್ರಿಗೆ ನನಗೆಲ್ಲೋ ಒಂದು ಅನಿಸಿದ್ದು ಅಂದರೆ, ಎಲ್ಲೋ ಒಂದು ಕಡೆ ಅವ್ರ ಮಾತುಕತೆ ಆಗಿರ್ಬೋದು, ಕೆಲವೊಂದು ಬಾರಿ ನಗುವಂಥದ್ದು, ಕೆಲವೊಂದು ಬಾರಿ ಏನು ಅನ್ಕೊತಾ ಇರ್ತಾರೆ, ಅವ್ರ ವಿರುದ್ಧವಾಗಿ ಅವ್ರು ಗ್ರೂಪ್ ಕಟ್ಕೊಂಡು ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ, ಅವರು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದೆಲ್ಲ ನಗ್ತಾ ಮಾತಾಡ್ತಾ ಇರೋದು ಫೇಕ್ ಅಂತ ಅನ್ಸುತ್ತೆ ಔಟ್ಸೈಡಿಂದ ನೋಡೋರ್ಗಷ್ಟೇ. ಬಟ್ ನಮ್ಗೆ ಗೊತ್ತಿಲ್ಲ ಅಲ್ಲ ಒಳಗಡೆ ಅವ್ರ ರಿಯಲ್ ಲೈಫ್ ಕ್ಯಾರೆಕ್ಟರ್ ಅಂತೂ ನಾವು ನೋಡಿಲ್ಲ. ಬಟ್ ನನಗೆ ಎಲ್ಲೋ ಒಂದು ಬರೀ ಈ ಕ್ಯಾರೆಕ್ಟರ್ ಈ ಥರನೂ ಇರ್ತಾರೆ ಜನಗಳು ಅಂತ ಅನ್ಸೋದಕ್ಕೆ ಒಂದು ಫೇಕ್ ಎಕ್ಸಿಸ್ಟೆನ್ಸ್. ಯಾಕಂದರೆ ಈಗ ನಿವೇದಿತಾ ಗೌಡ ಅವರು ಕೂಡ ಅದೇ ರೀತಿ ಇದ್ದರು, ಹೊರಗಡೆನೂ ಹಂಗೆ ಇದ್ರು. ಸೊ ಅದು ನಮ್ಗೆ ಗೊತ್ತಾಯ್ತು, ಓಕೆ ನಿವೇದಿತಾ ಗೌಡ ಅವ್ರು ಫೇಕ್ ಮಾಡ್ತಾಯಿಲ್ಲ ಬಿಡಪ್ಪ ಅಂತ. ಅಂದರೆ ಅವ್ರು ಫಸ್ಟ್ ವೀಕಿಂದನೂ ಪೆದ್ದಿದ್ದರೇ ಆಡ್ಕೊಂಡು 4ನೇ 5ನೇ ವೀಕ್ವರೆಗೂ, ಅವ್ರು ಫೈನಲ್ವರೆಗೂ ಬಂದ್ರೂ ಕೂಡ ಹಂಗೆ ಇದ್ದರು. ಲಾಸ್ಟ್ ಒಂದು 4-5 ವೀಕ್ ಆದಮೇಲೂ ಕೂಡ ಅವ್ರು ಅದೇ ರೀತಿ ಇದ್ದರು. ಸೊ ನಮ್ಗೆ ಅದು ಏನು ಅನಿಸ್ತಿತ್ತು ಅಂತಂದರೆ, ಈ ಹುಡುಗಿ ಇರೋದೇ ಅದೇ ರೀತಿ ಅಂತ. ಸೊ ಈ ಗೌತಮಿ ಅವ್ರು ನಾವೆಲ್ಲೂ ನೋಡಿಲ್ಲ. ಗೌತಮಿ ಅವ್ರು ಮಾತಾಡ್ತಾ ಇರಬೇಕಾದ್ರೆ, ನಗಬೇಕಾದ್ರೆ, ಅಂದರೆ ಅವ್ರು ನಾವು ನೋಡಿದ್ದೇ ಬೇರೆ ರೀತಿ. ಏನಂತಂದರೆ, ಈಗ ನೀವು ಅದೇ ಸತ್ಯಧಾರಾವಾಹಿಲಿ ನೋಡಿದ್ದೇ ಬೇರೆ ರೀತಿ, ಇಲ್ಲಿ ನೋಡ್ತಾ ಇರೋದೇ ನಾವು ಬೇರೆ ರೀತಿ. ಆ್ಯಂಡ್ ಬಂದಾಗ ಕೂಡ ಅವರು ವಿಗ್ ಹಾಕೊಂಡು ಬಂದರು ಗೊತ್ತಾ. ಅದೆಲ್ಲ ಒಂದು ಕಡೆ ಜನಗಳಿಗೆ ಮೋಸ ಮಾಡಿದ್ರೇನೋ ಅಂತ ಅನ್ನೋದೊಂದು ಕ್ವಶನ್ಸ್ ಬರುತ್ತೆ. ನ್ಯಾಚುರಲ್ ಆಗಿ ಬರಬೇಕಾಗಿದ್ದು, ನಾನು ಈ ಧಾರಾವಾಹಿಯಲ್ಲಿ ಫೇಮ್ ಮಾಡಿದ್ದೀನಿ, ಅದು ನನ್ನ ಕ್ಯಾರೆಕ್ಟರ್ ಅಷ್ಟೇ. ಬಟ್ ನಾನು ರಿಯಲ್ ಆಗಿ ಇಷ್ಟುದ್ದ ಕೂದಲು ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡು ಬಂದಿದ್ರೆ ನಮಗೂ ರಿಯಲ್ ಅಂತ ಅನ್ನಿಸ್ತಿತ್ತೇನೋ. ಮೇ ಬಿ ಇದೊಂದೆಲ್ಲ ಕ್ವಶನ್ಸ್ ಮೂಡ್ತಾ ಬರ್ತಾ ಇರುತ್ತೆ. ಫೈನಲ್ವರೆಗೂ ಹೋಗ್ತಾ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ ಗೈಸ್. ಎಲ್ಲನೂ ಸುಮ್ಮನೆ ಎಲ್ಲ ಗಿಮಿಕ್ ಒಂದೇ ಅಂತಲ್ಲ, ಕೌಂಟ್ ಆಗುತ್ತೆ. ಇದೆಲ್ಲನೂ ಕೂಡ ನ್ಯಾಚುರಲ್ ಆಗಿರಬೇಕು ಅನ್ನೋದು ಕೂಡ. ಆ್ಯಂಡ್ ಉಗ್ರ ಮಂಜು ಅವರು ಲೈಕ್ ಯಾರು ನಾಮಿನೇಟ್ ಮಾಡಿರೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಸೊ ಕಾದು ನೋಡಬೇಕಾಗುತ್ತೆ ಎಪಿಸೋಡಲ್ಲಿ ಏನಾಗುತ್ತೆ. ಮಾಡಿರ್ತಾರೆ ಅದೇ ಅನುಷಾ ಮತ್ತೆ ಇವ್ರನ್ನ ಮಾಡಾಕಿರ್ತಾರೆ, ಮೇ ಬಿ ಇರ್ಬೋದೇನೋ. ಇಲ್ಲ ಅಂತಂದರೆ ಭವ್ಯಗೌಡ ಅವ್ರ ಕಡೆ ತೋರಿಸಿರ್ತಾರೆ. ಯಾಕಂದರೆ ಭವ್ಯಗೌಡ ಅವ್ರು ಯಾರಿಗಾಗಲ್ಲ, ಮಂಜುಗೌಡ ಆ ವೀಕಲ್ಲಿ ಅವ್ರನ್ನೇ ಟಾರ್ಗೆಟ್ ಅವ್ರು ಮಾಡೋದು. ಗೈಸ್, ನೆನ್ನೆ ಎಪಿಸೋಡಲ್ಲಿ ಏನಂತ ಮಜವಾದಂಥ ಏನು ಲೈಕ್ ಕಾನ್ಸೆಪ್ಟ್ಗಳು ಕೊಟ್ಟಿಲ್ಲ, ಟಾಸ್ಕ್ಗಳು ಕೊಟ್ಟಿಲ್ಲ. ರೋಸ್ ಕೊಡೋದಾಗಿರ್ಬೋದು, ಇನ್ನು ಲೈಕ್ ಅದು ಟೈಮ್ ಮಾಡೋಂಥದ್ದು, ಅದಕ್ಕೆ ಕ್ವಶನ್ ಕೇಳುವಂಥದ್ದು, ಅದೆಲ್ಲ ಏನು ಅಂಥದ್ದಿಲ್ಲ. ಬಟ್ ನೆನ್ನೆ ಒಂಚೂರು ಲೈಟಾಗಿ ಎಲ್ಲೋ ಬೋರ್ ಆಯಿತು ಅಂತ ನಮ್ಗೆ ಅನಿಸ್ತಿದೆ. ನಿಮಗೆ ಅನಿಸ್ತಿದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನೆನ್ನೆ ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಮಾಡಿದ್ದು ಒಂದೇ ಒಂದು ರೀಸನ್ ಏನಪ್ಪ ಅಂತಂದರೆ, ಈ ಜೋಡಿ ಆಗಿರ್ಬೋದು, ಇಲ್ಲಾಂತಂದರೆ ಗುಡ್ ಫ್ರೆಂಡ್ ಬ್ಯಾಡ್ ಫ್ರೆಂಡ್ ಅನ್ನೋದಕ್ಕೆ ಕೊಡೋದು, ರೋಸ್ ಕೊಡೋದಾಗಿರ್ಬೋದು. ಸೊ ಇದೆಲ್ಲ ಏನಂತಂದರೆ ಅವರವರ ಮಧ್ಯದಲ್ಲಿ ತಂದಿಕ್ಕೋದಕ್ಕೆ ಆ್ಯಂಡ್ ಅವರವ್ರನ್ನ ಎಚ್ಚರಿಕೆ ಮಾಡೋದಕ್ಕೆ ಈ ಥರ ಮಾಡಿದ್ರು ಅಂತ ಅನ್ಕೊತೀನಿ. ಸೊ ಗೈಸ್, ಏನು ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.